2023ರಲ್ಲಿ ತೆರೆ ಕಂಡಂತ ಲಾಪತಾ ಲೇಡೀಸ್ ಈಗ ಆಸ್ಕರ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಆದ್ರೆ ಎಂಟ್ರಿ ಕೊಡೋಕ್ಕೂ ಮುಂಚೆ ಈ ಲಾಪತಾ ಲೇಡೀಸ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಟೈಟಲ್ ನ ಬೇರೆ ಇಟ್ಟಿರೋ ಮುಖಾಂತರ ಆಸ್ಕರ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಡ್ತಿದೆ ನಮ್ಮ ಭಾರತದ ಸಿನಿಮಾ. ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. 2023ರಲ್ಲಿ ತೆರೆ ಕಂಡಂತ ಲಾಪತಾ ಲೇಡೀಸ್ ಈಗ ಆಸ್ಕರ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಆದ್ರೆ ಎಂಟ್ರಿ ಕೊಡೋಕ್ಕೂ ಮುಂಚೆ ಈ ಲಾಪತಾ ಲೇಡೀಸ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಟೈಟಲ್ ನ ಬೇರೆ ಇಟ್ಟಿದ್ದಾರೆ. ಟೈಟಲ್ ನ ಬೇರೆ ಇಟ್ಟಿರೋ ಮುಖಾಂತರ ಆಸ್ಕರ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಡ್ತಿದೆ ನಮ್ಮ ಭಾರತದ ಸಿನಿಮಾ. ಹಾಗಾದ್ರೆ ಈ ಟೈಟಲ್ ಚೇಂಜ್ ಆಗೋದಕ್ಕೆ ಕಾರಣ ಏನು? ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡ್ ಬರೋಣ, ಬನ್ನಿ. 97ನೇ ಆಸ್ಕರ್ ಪ್ರಶಸ್ತಿಗಾಗಿ ಭಾರತದಿಂದ ಕಿರಣ್ ರಾವ್ ನಿರ್ದೇಶನದ ಲಾಪತಾ ಲೇಡೀಸ್ ಅಧಿಕೃತವಾಗಿ ಪ್ರವೇಶ ಪಡೆದಿದೆ. ಸಾಕಷ್ಟು ಹಿಟ್ ಚಿತ್ರಗಳನ್ನು ಮೀರಿಸಿ ಲಾಪತಾ ಲೇಡೀಸ್ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ. ಆಮೀರ್ ಖಾನ್ ಮಾಜಿ ಪತ್ನಿ ಕಿರಣ್ ರಾವ್ ಲಾಪತಾ ಲೇಡೀಸ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಆಮೀರ್ ಖಾನ್ ಅವರ ಪ್ರೊಡಕ್ಷನ್ ಹೌಸ್ ಸಿನಿಮಾಗೆ ಬಂಡವಾಳ ಕೂಡ ಹಾಕಿದೆ. ಮಧ್ಯಪ್ರದೇಶದ ಗ್ರಾಮೀಣ ಭಾಗದಲ್ಲಿ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ. ಲಾಪತಾ ಲೇಡೀಸ್ 2001ರ ಕಾಲಘಟ್ಟದ ಕಥೆಯನ್ನ ಬಿಂಬಿಸಲಾಗಿದೆ. ಹೊಸದಾಗಿ ಮದುವೆ ಆಗಿ ಗಂಡನ ಜೊತೆಯಲ್ಲಿ ರೈಲ್ನಲ್ಲಿ ಸಂಚಾರ ಮಾಡುವಾಗ ಬೇರೆ ಸ್ಟೇಷನ್ನಲ್ಲಿ ಇಳಿದು ಗಂಡನಿಂದ ಕೈತಪ್ಪಿ ಹೋಗುವ ಕಥೆಯನ್ನ ಸಿನಿಮಾ ಒಳಗೊಂಡಿದೆ. ಮೊಬೈಲ್ ಫೋನ್ಗಳು ದುಬಾರಿಯಾಗಿದ್ದ ಕಾಲದ ನೈಜ ಸಂಗತಿಗಳನ್ನ ಇಟ್ಕೊಂಡು ಸಿನಿಮಾದ ಕಥೆಯನ್ನ ಹಣಿಯಲಾಗಿದೆ. ಈ ಸಿನಿಮಾದಲ್ಲಿ ಪ್ರತಿಭಾ, ನಿತಾಂಶಿ ಗೋಯಲ್, ಸ್ಪರ್ಶ್ ಶ್ರೀವತ್ಸವ್, ರವಿ ಕಿಶನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಈ ಸಿನಿಮಾ ತೆರೆ ಕಂಡಾಗಂತೂ ಇದಕ್ಕೆ ಬಂದಂತಹ ಪ್ರಶಂಸೆಗಳು ಅಷ್ಟಿಷ್ಟಲ್ಲ. ಈಗಾಗಲೇ ಹಲವು ಪ್ರಶಸ್ತಿ ಪುರಸ್ಕಾರ ಪಡೆದು ಮೆಚ್ಚುಗೆ ಗಳಿಸಿರುವ ಈ ಸಿನಿಮಾ ಆಸ್ಕರ್ ಗೆಲ್ಲುವತ್ತ ಗಮನ ಹರಿಸಿದೆ. ಈ ಕಾರಣದಿಂದ ಆಸ್ಕರ್ ಕ್ಯಾಂಪೇನ್ ಅನ್ನು ಕೂಡ ಜೋರಾಗಿಯೇ ಚಿತ್ರತಂಡ ಆರಂಭಿಸಿದೆ. ಆಸ್ಕರ್ ಪ್ರಶಸ್ತಿ ಸಮಾರಂಭ 2025ರ ಮಾರ್ಚ್ ತಿಂಗಳಿನಲ್ಲಿ ನಡೆಯಲಿದೆ. ಹೀಗಾಗಿ ಚಿತ್ರತಂಡ ಸಿನಿಮಾದ ಪ್ರಚಾರಕ್ಕೆ ಮುಂದಾಗಿದೆ. ವಿದೇಶದಲ್ಲಿ ಸಿನಿಮಾ ಪ್ರಚಾರವನ್ನು ಸುಲಭ ಮಾಡಲು ಸಿನಿಮಾದ ಟೈಟಲ್ನಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡಿದೆ. ಲಾಪತಾ ಎನ್ನುವ ಹಿಂದಿ ಪದವನ್ನ ತೆಗೆದು ಲಾಸ್ಟ್ ಎನ್ನುವ ಇಂಗ್ಲಿಷ್ ಪದವನ್ನ ಚಿತ್ರತಂಡ ಸೇರಿಸಿದೆ. ಲಾಸ್ಟ್ ಲೇಡೀಸ್ ಎನ್ನುವ ಟೈಟಲ್ ಇಟ್ಕೊಂಡು ಚಿತ್ರತಂಡ ಪ್ರಚಾರ ಮಾಡಲು ಮುಂದಾಗಿದೆ. ನೋಡಿದ್ರಲ್ಲ, ಆಮೀರ್ ಖಾನ್ ಪ್ರೊಡಕ್ಷನ್ಸ್ ನ ನಿರ್ಮಾಣದ ಹಾಗೂ ಅವರ ಪತ್ನಿ ಕಿರಣ್ ನಿರ್ದೇಶನದ ಈ ಲಾಪತಾ ಲೇಡೀಸ್ ಈಗ ಲಾಸ್ಟ್ ಲೇಡೀಸ್ ಅಂತ ಹೇಳಿ ಟೈಟಲ್ ನ ಬದಲಿಸ್ಕೊಂಡಿದೆ. ಈಗ ಆಸ್ಕರ್ ನಲ್ಲಿ ಗೆಲ್ಲೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.